ವೆಲ್ಕಮ್ ಆಲ್ ಸ್ಟೂಡೆಂಟ್. ನಾನಿವತ್ತು 7th ಸ್ಟ್ಯಾಂಡರ್ಡ್ದು ಎಕ್ಸಸೈಸ್ 2.2 ಮಾಡ್ತಾಯಿದ್ದೀನಿ. ಫಸ್ಟ್ ಮೇನು ಫೈನ್. ಇಲ್ಲಿ 1/4 ಆಫ್ 1/4 ಅಂತ ಇದೆ. ಅಂದರೆ ಆಫ್ ಅಂತ ಬಂದ ತಕ್ಷಣ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ನಾವು ಇದು ಫಸ್ಟ್ ಒಂದು ಮಾಡ್ಕೊಳ್ಳೋಣ. ಆಮೇಲೆ ಬಿ ಇದೆ, 3/5, ಸಿ ಇದೆ, 4/b ಅಂತ ಇದೆ. ಈ 1/4ಗೆ ಎ ಬಿ ಸಿ ಪ್ರಾಬ್ಲಮ್ಸ್ ಇದ್ದಾವೆ. ಇದನ್ನು ನಾವು ಮಾಡ್ತಾ ಹೋಗೋಣ. ನೋಡಿ, 1/4 ಆಫ್ 1/4. 1/4ಗೆ 1/4ಇಂದ ಮಲ್ಟಿಪ್ಲೈ ಮಾಡಿದರೆ 1/16 ಆಗುತ್ತೆ. 4 × 4 ಅಂದರೆ 16. 1 × 1 ಅಂದರೆ 1. ನೆಕ್ಸ್ಟು 1/4 × 3/5. ನಾವು 3/5ಇಂದ ಮಲ್ಟಿಪ್ಲೈ ಮಾಡಬೇಕು. 3 × 1 ಅಂದರೆ 3 ಆಯಿತು. 4 × 5 ಅಂದರೆ 20 ಆಯಿತು. ಆನ್ಸರ್ ಈಸ್ 3/20 ಆಯಿತು. ನೆಕ್ಸ್ಟು 1/4 × 4/3 ಅಂದರೆ 4 1 4 4 1 4 ಆಯಿತು. ಇಲ್ಲಿಗೆ 4 ಹೋಯಿತು. ಇಲ್ಲಿ ಉಳಿದಿರೋದೆಷ್ಟು? 1 1 1 3 1 3 ಅಂದರೆ 1/3 ಆನ್ಸರ್ ಆಯಿತು. ನೆಕ್ಸ್ಟು ಸೆಕೆಂಡ್ ಒನ್ ಕ್ವಶನ್ ನೋಡಿ. 1/7 ಆಫ್ 2/9, 6/5, 3/10. ಇಲ್ಲಿ 3 ಕ್ವಶನ್ಸ್ ಇದ್ದಾವೆ. ಅದನ್ನು ಫಾಲೋ ಮಾಡೋಣ. ಫಸ್ಟ್ ಒನ್ 1/7 × 2/9. ಇದನ್ನು ಮಲ್ಟಿಪ್ಲೈ ಮಾಡೋಣ. 2 × 1 ಅಂದರೆ 2, 9 × 7 ಅಂದರೆ 9 7 63. ಇಷ್ಟೇ. 7 × 9 ಅಂದರೆ 64 ಆಗೋಯಿತು. ನೆಕ್ಸ್ಟು 1/7 × 6/5 ಅಂದರೆ ಎಷ್ಟಾಗುತ್ತೆ? 6 1 6, 7 5 35. 6/35 ಆಗುತ್ತೆ. ನೆಕ್ಸ್ಟು ಸಿ 1/7 × 7/10. ಇದನ್ನು ಮಲ್ಟಿಪ್ಲೈ ಮಾಡಬೇಕು. 1 × 3 ಆಯಿತು. 7 × 10 70 ಆಯಿತು. ಅಂದರೆ 7/70 ಆಯಿತು. ನಾವಿಲ್ಲಿರೋ ಪ್ರಾಬ್ಲಮಿಗೆ 1/7ಗೆ ಇದರಿಂದ ಎಲ್ಲ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 1/1 ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ನೋಡಿ, ಸೆಕೆಂಡ್ ಒನ್, ಮಲ್ಟಿಪ್ಲೈ ಆ್ಯಂಡ್ ರೆಡ್ಯೂಸ್ ಟು ಲೋವೆಸ್ಟ್ ಫಾರ್ಮ್ ಇಫ್ ಪಾಸಿಬಲ್. ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿಬಿಟ್ಟು ಮತ್ತೆ ರೆಡ್ಯೂಸ್ ಟು ಲೋವೆಸ್ಟ್ ಫಾರ್ಮಿಗೆ ತರಬೇಕು ನಾವು. ಫಸ್ಟ್ ಒನ್ ನೋಡೋಣ. 2/3 × 2/3 ಅಂತ ಇದೆ. ಇದನ್ನು ಲೋವೆಸ್ಟ್ ಫಾರ್ಮಿಗೆ ತರಬೇಕು. ನೋಡಿ, ಫಸ್ಟಿಗೆ 2/3 × 2/3. ಫಸ್ಟಿಗೆ 2/3 ಹಾಗೆ ಇಟ್ಕೊಂಡು ಇಂಟು ಇದೆರಡನ್ನ ಮಲ್ಟಿಪ್ಲೈ ಮಾಡಿ. 2 × 3 ಎಷ್ಟಾಗುತ್ತೆ? 6. 6 + 2 ಎಷ್ಟಾಯಿತು? 8 ಆಯಿತು. 8. ಇಲ್ಲಿ ಡಿನಾಮಿನೇಟರು ಸೇಮ್ ಹಾಗೆ ಇರಬೇಕು. ಇದರಲ್ಲಿ ಏನೂ ಚೇಂಜಸ್ ಆಗಲ್ಲ. ಇಲ್ಲಿ ನೆಕ್ಸ್ಟು ನಾವು ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 8 2 16, 3 3 9. ನೆಕ್ಸ್ಟು ಇದನ್ನು ಡಿವೈಡ್ ಮಾಡಬೇಕು. 16 / 9. 16 / 9. 9 1 9. ಇಲ್ಲಿ ರಿಮೈಂಡರ್ 7 ಉಳಿದು. ಇದು ಹೇಗೆ ಬರೀಬೇಕು ಅಂತ ಫಸ್ಟೇ ಹೇಳಿದ್ದೀನಿ ನಾನು. 2.1ನಲ್ಲಿ ಹೇಳಿದ್ದೆ, ಎಕ್ಸಸೈಸ್ 2.1ನಲ್ಲಿ ಹೇಳಿದ್ದೆ. ಈಗ ಅದೇ ಥರ ಬರೀಬೇಕು. ಈ ಡಿನಾಮಿನೇಟರ್ ಸೇಮ್ ಹಾಗೆ ಇರುತ್ತೆ. ಇದು ಡಿನಾಮಿನೇಟರ್ ಆಗುತ್ತೆ. ಇಲ್ಲಿ ರಿಮೈಂಡರ್ ಅನ್ನೋದು ಮೇಲೆ ನ್ಯೂಮರೇಟರ್ ಆಗುತ್ತೆ. 1 ಅನ್ನೋದು ಹೋಲ್ ನಂಬರ್ ಆಗುತ್ತೆ. 1 7/9 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ? 2/7 × 7/9 ಇದೆ. 2/7 × 7/9. ಇಲ್ಲಿ 7 1 7 1 ಹೋಯಿತು. 2 1 2, 9 1 9. ಇಷ್ಟೇ ಆನ್ಸರ್ ಬರೋದು. ನೆಕ್ಸ್ಟ್ ಥರ್ಡ್ ಒನ್ನು 3/8 × 6/4. ಇಲ್ಲೂ ಹಾಗೆ ನೋಡಿ. 2 4 8, 2 3 6. ಈಗ 3 3 9 ಆಯಿತು. 4 4 16 ಆಯಿತು. ಇಷ್ಟೇ ಆನ್ಸರು. ಫೋರ್ತ್ ಒನ್ನು 9/5 × 3/5. ಇಲ್ಲಿ 9/5 × 3/5. 9 × 3 ಅಂದರೆ 27. 9 3 27. 5 5 25. ಇದನ್ನು ಡಿವೈಡ್ ಮಾಡಬೇಕು. 25 1 25. ಲೆಸ್ ಮಾಡಿದಾಗ 2 ಉಳೀತು. ಇಲ್ಲಿ ಬರೆಯುವಾಗ 1 1
2/25 ಆಯಿತು. ಆನ್ಸರ್ ಈಸ್ 2/25 ಆಯಿತು. ನೆಕ್ಸ್ಟು ಫಿಫ್ತ್ ಒನ್ 1/3 ಇಂಟು 15/8. ಇಲ್ಲಿ ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 15 ಆಯಿತು. 8 ಇಂಟು 3 ಮಾಡಿದಾಗ 24 ಆಗುತ್ತೆ. ಇವಾಗ 3 5s 15, 3 8s 24. ಇಲ್ಲಿ ಆನ್ಸರ್ ಬಂತು ನೋಡಿ, 5/8 ಬಂತು. ನಾವು ಇದು ಆನ್ಸರೇ, ಬಟ್ ಇದನ್ನು ಇನ್ನೂ ಶಾರ್ಟ್ ಮಾಡ್ಬೋದು, ಆದ್ದರಿಂದ 5/8 ಆನ್ಸರ್ ಬರುತ್ತೆ. 4/5 ಇಂಟು 12/7. 4/5 ಇಂಟು 12/7 ಮಲ್ಟಿಪ್ಲೈ ಮಾಡಿದಾಗ 48 ಆಯಿತು. 4 ಇಂಟು 12 ಅಂದರೆ 48 ಡಿವೈಡೆಡ್ ಬೈ 35. 7 ಇಂಟು 5 ಅಂದರೆ 35. ಇದನ್ನು ನಾವು ಡಿವೈಡ್ ಮಾಡಿದಾಗ 113/35 ಆಯಿತು. ಮಲ್ಟಿಪ್ಲೈ ದ ಫಾಲೋವಿಂಗ್ ಫ್ರ್ಯಾಕ್ಷನ್. ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಅದನ್ನು ನಾರ್ಮಲ್ ಫ್ರ್ಯಾಕ್ಷನಿಗೆ ನಾವು ಕನ್ವರ್ಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿದರೆ ಆಯಿತು. ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ನು 2/5 ಇಂಟು 5 1/4. 2/5 ಹಾಗೆ ಬರ್ಕೋಬೇಕು ನಾವಿಲ್ಲಿ. ಇಂಟು ಇಲ್ಲಿ 5 ಇಂಟು 4 ಮಾಡ್ಕೋಬೇಕು. 5 4s 20, 20 + 1 21. ಈ ಡಿನಾಮಿನೇಟರ್ ಸೇಮ್ ಇರುತ್ತೆ. ಇದೆರಡು ಮಲ್ಟಿಪ್ಲೈ ಮಾಡಿದಾಗ 42 ಆಯಿತು. ಇದೆರಡನ್ನ ಮಲ್ಟಿಪ್ಲೈ ಮಾಡಿದಾಗ 20 ಆಯಿತು. ಇದನ್ನು ಶಾರ್ಟ್ ಫಾರ್ಮಿಗೆ ತರ್ಬೋದು, ಇಲ್ಲೇ ಶಾರ್ಟ್ ಫಾರ್ಮಿಗೆ ತರ್ಬೋದು. ನಾನು ಹಾಗೆ ಮಾಡಲಿಲ್ಲ, ರಿವಿಷನ್ ಮಾಡಿಬಿಟ್ಟು ಆಮೇಲೆ ಶಾರ್ಟ್ ಫಾರ್ಮಿಗೆ ತಂದಿದ್ದೀನಿ. 22s 40 ಆಯಿತು. ನೆಕ್ಸ್ಟು ಇದನ್ನು ನಾನು ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೆದಿದ್ದೀನಿ. 2/20 ಬರೆದ್ಬಿಟ್ಟು ಇಲ್ಲಿ ಶಾರ್ಟ್ ಫಾರ್ಮಿಗೆ ತಂದಿದ್ದೀನಿ. 2 1/10 ಆಗಿದೆ. ಸೆಕೆಂಡ್ ಒನ್ನು 6 2/5 ಇಂಟು 7/9. ಇಲ್ಲಿ 6 ಇಂಟು 5 ಅಂದರೆ 30 ಆಯಿತು. 30 + 2 32 ಆಯಿತು. ಇಂಟು 7/9 ಅಂದರೆ 7/9 ಹಾಗೆ ಬರ್ಕೋಬೇಕು. ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 224 ಆಯಿತು. ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 45 ಆಯಿತು. ಈಕ್ವಲ್ ನಾವು ಇದನ್ನು ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡಿದಾಗ 45 4s 180 ಆಗುತ್ತೆ. ಇದು ಲೆಸ್ ಮಾಡಿದಾಗ 44 ಬರುತ್ತೆ. ಅಂದರೆ 44 ಡಿವೈಡೆಡ್ ಬೈ 45 ಆಗುತ್ತೆ. ಆನ್ಸರ್ ಈಸ್ ಇದು ರೈಟ್ ಆನ್ಸರ್. ನೆಕ್ಸ್ಟು ಥರ್ಡ್ ಒನ್ನು 3/2 ಇಂಟು 5 1/3. ಇಲ್ಲಿ ಫ್ರ್ಯಾಕ್ಷನನ್ನು ನಾವು ನಾರ್ಮಲ್ ಫ್ರ್ಯಾಕ್ಷನ್ ಆಗಿ ಮಾಡ್ಕೋಬೇಕು. 5 ಇಂಟು 3 ಅಂದರೆ 15, 15 + 1 16 ಆಗುತ್ತೆ. ಇದು ಸೇಮ್ ಹಾಗೆ ಬರ್ಕೋಬೇಕು ನಾವು. 3/2ನ ಹಾಗೆ ಬರ್ಕೊಂಡು ಇಲ್ಲಿ ನಾವು ನಾರ್ಮಲ್ ಫ್ರ್ಯಾಕ್ಷನ್ ಆಗಿ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, 2 1s 2, 2 8s 16 ಆಯಿತು. 3 1s 3, 3 1s 3. ಇವಾಗ ಮಲ್ಟಿಪ್ಲೈ ಮಾಡಿ. 8 1s 8, 1 1s 1. ಡಿನಾಮಿನೇಟರು 1 ಇದ್ದರೆ ಅದರ ವ್ಯಾಲ್ಯೂಸ್ ನಾರ್ಮಲ್ ಆಗಿ 8 ಇರುತ್ತೆ, ಅದೇ ನಂಬರೇ ಇರುತ್ತೆ. ಫೋರ್ತ್ ಒನ್ನು 5/6 ಇಂಟು 2 3/7. ಇಲ್ಲಿ ನೋಡಿ 5 ಮತ್ತು 5/6 ಹಾಗೆ ಬರ್ಕೋಬೇಕು. 3/7 ಇದೆಯಲ್ಲ, ಇಲ್ಲೆರಡು ಮಲ್ಟಿಪ್ಲೈ ಮಾಡಬೇಕು. 2 7s 14, 14 + 3 17 ಆಯಿತು. ಇಲ್ಲೆರಡನ್ನು ಮಲ್ಟಿಪ್ಲೈ ಮಾಡಿ. ಇವಾಗ 6 ಇಂಟು 7 ಅಂದರೆ 42 ಆಯಿತು. 17 ಇಂಟು 5 ಅಂದರೆ 85 ಆಯಿತು. 85 ಡಿವೈಡೆಡ್ ಬೈ 42 ಅಂದರೆ 42 2s 84 ಆಗುತ್ತೆ. ಲೆಸ್ ಮಾಡಿದಾಗ 1 ಬರುತ್ತೆ. ಇವಾಗ ಹಿಂಗೆ ಬರೆಯೋದಂದರೆ 2 1/42. 2 1/42 ಆಗುತ್ತೆ. ಆನ್ಸರ್ ಈಸ್ 2 1/42 ಆಗುತ್ತೆ. ನೆಕ್ಸ್ಟು ಫಿಫ್ತ್ ಒನ್ನು 3 2/5 ಇಂಟು 4/7. ಇಲ್ಲಿ ಇದೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟು 3 ಇಂಟು 5 ಅಂದರೆ 15 ಆಯಿತು. 15 + 2 ಅಂದರೆ 17 ಆಯಿತು. ಇಂಟು ಈ ನಂಬರ್ಸನ್ನು ಹಾಗೆ ಬರ್ಕೋಬೇಕು. 4/7. 17/5 ಇಂಟು 4/7. 17 ಇಂಟು 4 ಅಂದರೆ 68 ಆಯಿತು. 5 ಇಂಟು 7 ಅಂದರೆ 35 ಆಯಿತು. ಇವಾಗ ಇದನ್ನು ಡಿವೈಡ್ ಮಾಡಬೇಕು. 68 ಡಿವೈಡೆಡ್ ಬೈ 35 ಅಂದರೆ 35 1s 35. 33 ಲೆಸ್ ಮಾಡಿದಾಗ 33 ಉಳಿಯುತ್ತೆ. 33 ಡಿವೈಡೆಡ್ ಬೈ 35 ಆಗುತ್ತೆ ಆನ್ಸರು. ನೆಕ್ಸ್ಟು ಸಿಕ್ಸ್ತ್ ಒನ್ನು 2 3/5 ಇಂಟು 3. ಇಲ್ಲಿ 2 ಇಂಟು 5 ಅಂದರೆ 10 ಆಯಿತು. 10 + 3 ಅಂದರೆ 13 ಆಯಿತು. ಡಿವೈಡೆಡ್ ಬೈ 5 ಇಂಟು 3. 33 ಇಂಟು 3 ಇಲ್ಲಿ ಡಿನಾಮಿನೇಟರಲ್ಲಿ 1 ಅಂತ ಅರ್ಥ ಆಗುತ್ತೆ. ಅಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಲೇಬೇಕಂತೇನಿಲ್ಲ. 33 ಇಂಟು 3 ಅಂದರೆ 39 ಆಯಿತು. ಡಿವೈಡೆಡ್ ಬೈ 5 ಅಂದರೆ 5 1s 5. ಇಲ್ಲಿ ಡಿವೈಡ್ ಮಾಡಿದ್ದೀನಿ. 5 7s 35. ಲೆಸ್ ಮಾಡಿದಾಗ 4 ಬಂತು. ಅಂದರೆ 7
4/5 ಆಯಿತು. ನೆಕ್ಸ್ಟು 7th ಒನ್, ಲಾಸ್ಟ್ ಒನ್, 3 4/7 ಇಂಟು 3/5. ಇಲ್ಲಿ ಇದೆರಡನ್ನು ಮಲ್ಟಿಪ್ಲೈ ಮಾಡಿ 3 7s 21, 21 ಪ್ಲಸ್ 4 25 ಇಂಟು 25/7 ಇಂಟು 3/5 ಹಾಗೆ ಬರ್ಕೋಬೇಕು. ನೆಕ್ಸ್ಟ್ 5 1s 5, 5 5s 25 ಆಯಿತು. ಈಗ ಮಲ್ಟಿಪ್ಲೈ ಮಾಡಿ 5 3s 15, 7 1s 7. ಇದನ್ನು ಡಿವೈಡ್ ಮಾಡಬೇಕು. 7 2s 14 ಆಯಿತು. ನೆಕ್ಸ್ಟು ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರಿಬೇಕು. ಇಲ್ಲಿ ಕೋಷಂಟ್ ಎಷ್ಟಿದೆ ಅದು ನಮಗೆ ಹೋಲ್ ನಂಬರ್ ಆಗುತ್ತೆ. 2 1/7 ಆಗುತ್ತೆ. ನೆಕ್ಸ್ಟು ವಿಚ್ ಈಸ್ ಗ್ರೇಟರ್, ಫೋರ್ತ್ ಮೇನಲ್ಲಿ ವಿಚ್ ಈಸ್ ಗ್ರೇಟರ್, ಫೋರ್ತ್ ಮೇನಲ್ಲಿ ವಿಚ್ ಈಸ್ ಗ್ರೇಟರ್, ಇದರಲ್ಲಿ ಯಾವುದು ಗ್ರೇಟರ್ ನಂಬರ್ಸ್ ಅಂತ ನಾವು ನೋಡಬೇಕು. ಫಸ್ಟ್ ಒನ್ನು 2/7 ಆಫ್ 3/4 ಆರ್ 3/5 ಆಫ್ 5/8. ಫಸ್ಟ್ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಅದರಲ್ಲಿ ಯಾವುದು ವಿಚ್ ಇಸ್ ಗ್ರೇಟ್ ಅಂತ ನಾವು ನೋಡಬೇಕು. 2/7 ಇಂಟು 3/4 ಮಾಡಿದಾಗ 6/28 ಆಗುತ್ತೆ. 3/5 ಇಂಟು 5/8 ಮಾಡಿದಾಗ 35/40 ಆಗುತ್ತೆ. ಇಲ್ಲಿ 28ಅಲ್ಲಿ 6, ಇಲ್ಲಿ 40ಯಲ್ಲಿ 35, ಅಂದರೆ 40ಯಲ್ಲಿ 35 ಅನ್ನೋದೇ ಗ್ರೇಟ್ ಆಗುತ್ತೆ ಅಲ್ವಾ, ಅದರಿಂದ ಇದು ಗ್ರೇಟರ್ ಆಗುತ್ತೆ. ಸೆಕೆಂಡ್ ಒನ್ನು 1/2 ಆಫ್ 6/7 ಆರ್ 2/3 ಆಫ್ 3/7. ಇಲ್ಲಿ ಇದೆರಡನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಆವಾಗ 6/14 ಆಗುತ್ತೆ. ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 6/21. 14ನಲ್ಲಿ 6 ಪೀಸಸ್ ಅಂದರೆ 21ನಲ್ಲಿ 6 ಪೀಸಸ್ ಅಂದರೆ 14ನಲ್ಲಿ 6 ಪೀಸಸ್ ಗ್ರೇಟರ್ ಆಗುತ್ತೆ. ಇವಾಗ ಇದು ಗ್ರೇಟರ್ ಆಗುತ್ತೆ.